ಧಾರವಾಡದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ತತ್ತರಿಸಿದ್ದಾರೆ ಜನ. ಬೆಣ್ಣೆಹಳ್ಳ ಅಬ್ಬರಕ್ಕೆ ಮನೆಯಲ್ಲಿ ಜನರು ಲಾಕ್ ಆಗಿದ್ದಾರೆ. ಮನೆಯಲ್ಲಿ ಸಿಲುಕಿದ ಬಸವರಾಜ್ ಕುಟುಂಬ. ಬೆಣ್ಣೆಹಳ್ಳದ ಅಬ್ಬರಕ್ಕೆ ಮನೆಯಲ್ಲೇ ಜನ ಲಾಕ್ ಆಗಿದ್ದಾರೆ. ರಕ್ಷಣೆ ಮಾಡಿ ಅಂತ ಈ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ರಕ್ಷಣೆಗಾಗಿ ಜಿಲ್ಲಾಡಳಿತದ ಮೊರೆ ಹೋಗಿದೆ ಕುಟುಂಬ. ರಾತ್ರಿ ಸುರಿದ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಒಂದು ಮನೆಯವರು ಬಸವರಾಜ್ ಅವರ ಕುಟುಂಬ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸುತ್ತಲೂ ಸಹ ನೀರು, ಈ ಕಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ, ನಮ್ಮ ರಕ್ಷಣೆಯನ್ನ ಮಾಡಿ ಅಂತ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಪುಟ್ಟ ಮಕ್ಕಳು. ಈಗ ಮನೆಯಲ್ಲಿ ಈ ಕುಟುಂಬ ಸಿಲುಕಿದೆ. ಜಿಲ್ಲಾಡಳಿತದ ನೆರವನ್ನ ಕೇಳಿದ್ದಾರೆ. ರಕ್ಷಣೆ ಮಾಡಿ ನಮ್ಮ ಕುಟುಂಬವನ್ನ ಅಂತ ಬಸವರಾಜ್ ಕುಟುಂಬ. ಧಾರವಾಡ ಜಿಲ್ಲೆಯಾದ್ಯಂತ ಸುರಿದಂಥ ಭಾರಿ ಮಳೆಗೆ ಸದ್ಯ ಬೆಣ್ಣಿಹಳ್ಳ ತುಪ್ರಿಹಳ್ಳ ಅಂದರೆ ಈಗಾಗಲೇ ತುಂಬ ಹರಿತಿರುವಂಥದ್ದು ಒಂದು ಕಡೆ ಆಗಿದ್ದಾರೆ. ಮತ್ತೊಂದೆಡೆ ಈಗ ನಾವು ಇರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬಳಿ ಇರ್ತಕ್ಕಂತಹ ಬೆಣ್ಣಿಹಳ್ಳದಲ್ಲಿ ಒಂದು ಮನೆಯೊಂದರಲ್ಲಿ ಒಂದು ಕುಟುಂಬ ಲಾಕ್ ಆಗಿರುವಂಥದ್ದು. ನಿನ್ನೆ ರಾತ್ರಿ ಏನಂತಂದರೆ ತಡರಾತ್ರಿ ಭಾರಿ ಸುರಿದಂಥ ಮಳೆಗೆ ಸದ್ಯ ಈಗ ಪ್ರವಾಹ ಬಂದಿರುವಂಥದ್ದು. ಸದ್ಯ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಒಂದು ಕುಟುಂಬ ಯಾವ ರೀತಿಯಾಗಿ ಆ ನೀರಿನೊಳಗೆ ಲಾಕ್ ಆಗಿರುವಂಥದ್ದು. ಸದ್ಯ ಜಿಲ್ಲಾಡಳಿತ ಈ ಮುನ್ನೆಚ್ಚರಿಕೆ ಕ್ರಮವನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅಂದರೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಕಳೆದ ಒಂದು ವಾರದ ಹಿಂದಷ್ಟೇ ಮಾಕ್ ಡ್ರಿಲ್ಲನ್ನು ಕೂಡ ಮಾಡಲಾಗಿತ್ತು. ಈ ಅಂದರೆ ಪ್ರಮುಖ ಜಿಲ್ಲೆಯಲ್ಲಿ ಈ ಒಂದು ಯಮನೂರು ಗ್ರಾಮದ ಬೆಣ್ಣಿಹಳ್ಳದಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣ ಪ್ರವಾಹ ಬರುತ್ತೆ. ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕಂತೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದ್ರು ಕೂಡ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಈಗ ನೋಡಿ ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ ಒಂದು ಕುಟುಂಬ, ಈ ಒಂದು ಬಸವರಾಜ್ ಭಂಡಾರಿ ಅಂತೇಳಿ ಕುಟುಂಬ, ಇವರು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ರು. ಈ ಒಂದು ತೋಟದ ಮನೆಯಲ್ಲಿ ಸದ್ಯ ಲಾಕ್ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು ಕೂಡ ಇವರನ್ನು ರಕ್ಷಣೆಗೆ ಮುಂದಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೆಳಗ್ಗೆಯಿಂದನೇ ಸ್ಥಳಕ್ಕೆ ಇರಬೇಕಾದಂಥ ಒಬ್ಬರು ಪೊಲೀಸರು ಕೂಡ ಇಲ್ಲ. ಜೊತೆಗೆ ಈ ಒಂದು ಬೆಣ್ಣಿಹಳ್ಳದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೇವಲ ಘೋಷಣೆ ಮಾಡಿದೆ ಹೊರತುಪಡಿಸಿದರೆ ಜಿಲ್ಲಾಡಳಿತ ಯಾವುದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಈಗ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ನಮ್ಮ ಜೊತೆಗೆ ಏನು ಹೇಳ್ತಾರೆ ಅಂತೇಳಿ. ಯಾಕಂತಂದರೆ ಈ ಒಂದು ಸದ್ಯ ಜಿಲ್ಲಾಡಳಿತ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆ ಕ್ರಮವನ್ನು ಕೈಗೊಂಡಿದ್ದಾನೆ ಹೆಂಗೆ? ಯಾಕಂತಂದರೆ ಬೆಣ್ಣಿಹಳ್ಳ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಸರ್, ಧಾರವಾಡ ಜಿಲ್ಲೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಈಗಾಗಲೇ ಈಗ 4 ಜನ, ಒಬ್ಬರು ಬಾಯ್ಸು, ಒಬ್ಬರು ಮತ್ತು ಲೇಡೀಸು, 2 ಜನ ಮಕ್ಕಳು ಈಗಾಗಲೇ ಸಿಲ್ಕಾಕೊಂಡ್ರೆ. ಧಾರವಾಡ ಜಿಲ್ಲೆ ರೆಡ್ ಅಲರ್ಟ್ ಘೋಷಣೆ ಆದರೂ ಸಹಿತ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಇಲ್ಲಿ ಬೋಟ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಈಗ ಮಾಡಿಲ್ಲ. ಆದ್ದರಿಂದ ಈಗ ದಿಢೀರ್ನೆ ಪ್ರವಾಹ ಬಂದಿದೆ ಮತ್ತು ಇಲ್ಲಿ ಈವರೆಗೂ ಯಾರೂ ಬಂದಿಲ್ಲ. ಈಗ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಅದರಿಂದ ಜಿಲ್ಲಾಡಳಿತದಲ್ಲಿ ಆಗಮಿಸುವ ಅವ್ರಿಗೂ ನಾವು ಕೇಳ್ಕೊತೇವೆ. ಸ್ಥಳದಲ್ಲಿ ಯಾವ ರೀತಿ ಇದೆ? ಯಾಕಂದರೆ ಒಂದು ಕಡೆ ಗ್ರಾಮಸ್ಥರು ಇಲ್ಲ ನಿಂತ್ಕೊಂಡು ಅವ್ರಿಗೆ ಕುಟುಂಬಸ್ಥರಿಗೆ ಧೈರ್ಯ ಹೇಳ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದೆಡೆ ಜಿಲ್ಲಾಡಳಿತ ಕಳೆದ ಒಂದು 4-5 ದಿನಗಳಿಂದ ರೆಡ್ ಅಲರ್ಟ್ ಘೋಷಣೆ ಮಾಡ್ತಾನೆ ಇದೆ, ಹವಾಮಾನ ಇಲಾಖೆ ಮಾಡ್ತಾನೆ ಇದೆ. ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಬೋಟ್ಗಳನ್ನು ನಿಯೋಜನೆ ಮಾಡ್ಕೋಬೇಕಾಗಿತ್ತು. ಅದು ಯಾವುದು ಕೂಡ ಇಲ್ಲಿ ನಡೆದಿಲ್ಲ. ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಭಾಳಷ್ಟು ನಿರ್ಲಕ್ಷ್ಯ ಆಗ್ತದೆ ಸರ್. ಯಾಕಂತಂದ್ರೆ ಈಗಾಗಲೇ ತಾಲೂಕು ಆಡಳಿತ ಜಿಲ್ಲಾಡಳಿತ ಬಂದು ನೋಡ್ಕೊಂಡು ಹೋಗ್ತದೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಆಗಬೇಕಾಗಿತ್ತು, ಅವ್ರು ಈವರೆಗೂ ಆಗಮಿಸಿಲ್ಲ. ಇದು ದಿವ್ಯ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ತಾಲೂಕು ಆಡಳಿತದ್ದು ಮತ್ತು ಜಿಲ್ಲಾಡಳಿತದ್ದು. ಆದ್ದರಿಂದ ಆ ಕುಟುಂಬನ ರಕ್ಷಣೆ ಮಾಡಬೇಕಾಗಿದೆ. ಕೂಡಲೇ ಬೋಟ್ ಆಗಮಿಸೋಕೆ ಅವ್ರಿಗೆ ರಕ್ಷಣೆ ನೀಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊಳ್ತೇವೆ ಸರ್. ಪಾಪ ಕುಟುಂಬ ನೀವು ಕೇಳ್ತಾ ಇದ್ದಾರೆ ನಮ್ಮ ರಕ್ಷಣೆ ಮಾಡಿ ಅಂತೇಳಿ. ಯಾರೂ ಇಲ್ಲ, ಪೊಲೀಸರು ಇರಬೇಕಾಗಿತ್ತು ಸ್ಥಳದಲ್ಲಿ. ಆಮೇಲೆ ಈ ಚಾಂಗ್ ದೇವರು ಇವತ್ತು ಗುರುವಾರ ಸ್ಪೆಷಲ್ ಆಗಿ ಜನ ಭಕ್ತರು ಬರ್ತಾರೆ, ಸಾವಿರಾರು ಜನ ಭಕ್ತರು ಬರ್ತಾರೆ. ಅಂಥದ್ರಲ್ಲಿ ಅವ್ರು ನದಿಗೆ ಇಳಿಯುವಂಥ ಅಂದರೆ ಹಳ್ಳಕ್ಕೆ ಇಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಅಲರ್ಟ್ ಮಾಡೋಕೆ ಪೊಲೀಸರು ಇರಬೇಕಿತ್ತಲ್ಲ. ಬಂದಿಲ್ಲ ಸರ್. ನಾವು ಬೆಳಗ್ಲಿದ್ದ ಪಂಚಾಯತಿಯವ್ರಿಗೆ ಫೋನ್ ಹಚ್ಚಿ ಹೇಳಿವಿ, ನಾವು ಹೋಗಿ ಹೇಳಿ ಬಂದೇವ್ರಿ. ಒಳ್ಳೆ ಅವರು ತಲಾಟೆ ಅವ್ರು ಬಂದಾರಿ, ಅವರು ನಾಯಕ ರಾಜು ನಾಯಕ್ ಅಂತ ಬಂದಾರ್ರಿ. ಅವ್ರು ಬಂದು ಅವರು ನಿಂತಾರೆ ಇಷ್ಟತನ. ಅವರು ಹೇಳ್ಯಾರ, ಅವರು ಪೊಲೀಸರು ಫೋನ್ ಮಾಡ್ಯಾರ. ಒಳ್ಳೆ ಅವ್ರಿಗೆ ಪೊಲೀಸರು ಬಂದಿಲ್ಲ ರೀ, ಇನ್ನೂ ಅಲ್ಲಿ ಯಾರು ಬಂದಿಲ್ಲ ರೀ. ಹ್ಞೂ. ಸೊ ಸದ್ಯ ಇದಿಷ್ಟು ಒಂದು ಕಡೆ ಗ್ರಾಮಸ್ಥರು, ಯಮನೂರು ಗ್ರಾಮಸ್ಥರು ಹೇಳ್ತಿರೋದು. ಸದ್ಯ ಪ್ರತಿ ವರ್ಷವೂ ಜಿಲ್ಲಾಡಳಿತ ಕೇವಲ ಘೋಷಣೆನ ಮಾಡುತ್ತೆ, ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದ ಮಾತುಗಳನ್ನು ಹೇಳ್ತಾರೆ. ಆದರೆ ಸದ್ಯ ವಾಸ್ತವಿಕವಾಗಿ ಸ್ಥಳದಲ್ಲಿ ಅದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ ಅನ್ನೋದು ಜೊತೆಗೆ ಗ್ರಾಮಸ್ಥರು ಆರೋಪವಾಗಿದೆ. ಸದ್ಯ ಈ ಕುಟುಂಬವನ್ನು ರಕ್ಷಣೆಗೆ ಸಂಬಂಧಪಟ್ಟಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬರಬೇಕಾಗಿತ್ತು. ಇಲ್ಲಿ ಯಾವುದು ಕೂಡ ಬೋಟ್ಗಳ ವ್ಯವಸ್ಥೆ ಇಲ್ಲ. ಇಡೀ ಒಂದು ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಅಚ್ಚಿಮಾರಿಯನ್ನು ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.